ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಕೇವಲ 5 ನಿಮಿಷಗಳಲ್ಲಿ ಮಾಡುವ ಸೂಪರ್ ಟೇಸ್ಟಿ ಎಗ್ ಮ್ಯಾಗಿ ರೆಸಿಪಿಯನ್ನು ತೋರಿಸುತ್ತೇನೆ. ಆದರೆ ನಾನು ಕೊನೆಯಲ್ಲಿ ತೋರಿಸೋ ಒಂದು ಸಣ್ಣ ಇಂಗ್ರೀಡಿಯೆಂಟ್ ಈ ಮ್ಯಾಗಿಯ ರುಚಿಯನ್ನು ಡಬಲ್ ಆಗಿ ಮಾಡುತ್ತದೆ. ಅದು ಏನು ಅಂತ ತಿಳಿಯಬೇಕಾದರೆ ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. ಬನ್ನಿ, ಹಾಗಿದ್ರೆ ಎಗ್ ಮ್ಯಾಗಿ ರೆಸಿಪಿಯನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ. ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಗ್ರೀನ್ ಚಿಲ್ಲಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಈರುಳ್ಳಿನ ಅದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನಾನಿಲ್ಲಿ ಬರೀ 1 ಪ್ಯಾಕೆಟ್ ಮ್ಯಾಗಿನ ಮಾಡ್ತಾಯಿದ್ದೀನಿ. ಇವಾಗ ನಾನಿಲ್ಲಿ ಸಣ್ಣ ಟೊಮ್ಯಾಟೊಲಿ ಅರ್ಧ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಕ್ಕೆ ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಕೆಂಪು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಮ್ಯಾಗಿ ಮಸಾಲ ಪ್ಯಾಕೆಟ್ ಇರುತ್ತಲ್ಲ, ಅದನ್ನು ಕೂಡ ಅದಕ್ಕೆ ಇವಾಗಲೇ ಸೇರಿಸ್ಕೋತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ನಿಮಗೆ ಎಷ್ಟು ನೀರು ಬೇಕು ನೋಡಿ ನೀವು ಹಾಕ್ಕೊಳ್ಳಿ. ನನಗೆ ಇಲ್ಲಿ ತುಂಬ ಗಟ್ಟಿ ಬೇಡ ಅಂತೇಳಿ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಕುದೀತಾ ಇದೆ. ಇವಾಗ ನಾನಿಲ್ಲಿ 1 ಪ್ಯಾಕೆಟ್ ಮ್ಯಾಗಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಹಾಗೆ ಫುಲ್ 1 ಕೂಡ ಹಾಗೆ ಹಾಕೋಬೋದು, ಮುರಿಲಾರ್ದೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಮ್ಯಾಗಿ ಸರಿಯಾಗಿ ಬೆಂದಿದೆ. ಇಲ್ಲಿ ನಾನು 2 ಮೊಟ್ಟೆನ ಹಾಕೋತಾ ಇದ್ದೀನಿ. ಅದನ್ನು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಗ್ನ. ಇವಾಗ ನಾನಿಲ್ಲಿ ಪೆಪ್ಪರ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಬಟ್ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಮೊಟ್ಟೆದು ಜಿಡ್ಡು ವಾಸನೆ ಬರೋದಿಲ್ಲ. ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಪೆಪ್ಪರ್ ಪೌಡ್ರದ್ದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಗ್ ಸರಿಯಾಗಿ ಬೆಂದಿದೆ. ನಿಮಗೆ ನೀರು ಜಾಸ್ತಿ ಬೇಡ ಅಂದರೆ ನೀವು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೋಬೋದು. ನೋಡಿ, ಇದೀಗ ನಮ್ಮ ಬಿಸಿ ಬಿಸಿ ಎಗ್ ಮ್ಯಾಗಿ ಸವಿಯಲು ಸಿದ್ಧವಾಗಿದೆ. ಒಮ್ಮೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ರುಚಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ನಿಮಗೆ ಎಗ್ ಮ್ಯಾಗಿ ಇಷ್ಟವಾ ಅಥವಾ ವೆಜ್ ಮ್ಯಾಗಿ ಇಷ್ಟನಾ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಧನ್ಯವಾದಗಳು. ಮುಂದಿನ ರುಚಿಕರವಾದ ರೆಸಿಪಿಯಲ್ಲಿ ಮತ್ತೆ ಭೇಟಿಯಾಗೋಣ.